Students, welcome to Political Science Made Easy ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿಯ ಬಗ್ಗೆ ಅಥವಾ ಪ್ರಧಾನಮಂತ್ರಿಗೆ ಸಂಬಂಧಪಟ್ಟ MCQ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಸೊ ಮೊದಲನೇದಾಗಿ ಪ್ರಶ್ನೆ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿಗೆ ಸಂಬಂಧಪಟ್ಟ ಅಥವಾ ಪ್ರೈಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟ ಆ ಕ್ವಶನನ್ನು ಇಲ್ಲಿ ನೋಡ್ಬೋದು. ಹೂ ಈಸ್ ದ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಕೇಳಲಾಗಿದೆ. ಅಂದರೆ ಮಂತ್ರಿಮಂಡಲದ ಸಭೆಯ ಮುಖ್ಯಸ್ಥರು ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರಪ್ಪ ಯಾವುದಪ್ಪ ಅಂದ್ರೆ ಅದಕ್ಕೆ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ಎರಡನೇ ಕ್ವಶನ್ಗೆ ಸಂಬಂಧಪಟ್ಟಂತೆ ದ ಪ್ರೈಮ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ ಬಾಯ್. ನೋಡ್ರಿ, ಪ್ರೈಮ್ ಮಿನಿಸ್ಟರನ್ನು ಯಾರು ನೇಮಕ ಮಾಡ್ತಾರೆ, ಪ್ರಧಾನಮಂತ್ರಿನ ಯಾರು ನೇಮಿಸಲಾಗುತ್ತದೆ ಅಂತ ಕೇಳಲಾಗಿದೆ. ಅದಕ್ಕೆ ಸರಿಯಾದಂಥ ಉತ್ತರ ರಾಷ್ಟ್ರಪತಿಗಳು ಅಂತ ಹೇಳ್ಬೋದು. ಇದರ ಕ್ವಶನ್ ನಂಬರ್ 3 ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಹಲವಾರು ಬಾರಿ ಕೇಳಲಾಗಿದೆ. ಸೊ ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಲಾಗಿದೆ. ಪ್ರಧಾನಮಂತ್ರಿಗೆ ಸಂಬಂಧಿಸಿದ ವಿಧಿ ಯಾವುದಪ್ಪ ಅಂದ್ರೆ ಅದು 75 ಅಂತ ಹೇಳ್ಬೋದು. ಅಂದರೆ ನೇಮಕ ಮಾಡಲಾಗ್ತಿದೆ ಪ್ರಧಾನಮಂತ್ರಿ ಹುದ್ದೆ ಅಂತ ಹೇಳ್ಬೋದು, ಆರ್ಟಿಕಲ್ 75. ಇದಾದ ನಂತರ ಕ್ವಶನ್ ನಂಬರ್ 4ಗೆ ಸಂಬಂಧಪಟ್ಟಂತೆ ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೋಡ್ರಿ, ಇದು ತುಂಬಾ ಸರ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಂಡಿತ್ ನೆಹರು ಅಂತ ನಾವು ಹೇಳ್ಬೋದು. ಇದಾದ ನಂತರ ಕ್ವಶನ್ ನಂಬರ್ 5. ಸೊ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಮಸ್ಟ್ ಬಿ ಎ ಮೆಂಬರ್ ಆಫ್ ಯಾವ ಒಂದು ಏನಿರಬೇಕಪ್ಪ ಅಂದ್ರೆ ಸದಸ್ಯರಾಗಿರಬೇಕು ಪ್ರಧಾನಮಂತ್ರಿ ಆಗಬೇಕಾದ್ರೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಪಾರ್ಲಿಮೆಂಟ್ ಅಂತ ಇದೆ. ಅಂದರೆ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಅಥವಾ ರಾಜ್ಯಸಭಾ. ನೋಡ್ರಿ, ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಲೋಕಸಭಾ ಏನಾದರೂ ಅವನು ಸದಸ್ಯರಿದ್ದರೂ ಕೂಡ ಪ್ರಧಾನಮಂತ್ರಿ ಆಗ್ಬೋದು, ಅಥವಾ ರಾಜ್ಯಸಭೆ ಏನಾದರೂ ಸದಸ್ಯರಾಗಿದ್ದರೂ ಕೂಡ ಅವನು ಕೂಡ ಪ್ರಧಾನಮಂತ್ರಿ ಆಗೋಕ್ಕೆ ಅರ್ಹತೆಯನ್ನು ಪಡೆದಿರ್ತಾನೆ ಅಂತ ಹೇಳ್ಬೋದು. ಇದಾದ ನಂತರ ಕ್ವಶನ್ ನಂಬರ್ 6 ನೀವು ನೋಡ್ಬೋದು, ಪ್ರೈಮ್ ಮಿನಿಸ್ಟರ್ ಸಬ್ಮಿಟ್ ದಿ ರಿಸೈನ್ ಟು ದ ಯಾರಿಗೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ರಿ, ಪ್ರಧಾನಮಂತ್ರಿ ಇವರು ರಾಜೀನಾಮೆ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಪ್ರೆಸಿಡೆಂಟ್ಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇಲ್ಲಿ ನೋಡಿ, PM ಈಸ್ ಅ ಚೇರ್ಮ್ಯಾನ್ ಆಫ್ ವಿಚ್ ಬಾಡಿ ಅಂತ ಕೇಳಿದ್ದಾರೆ. ಸೊ ನೀತಿ ಆಯೋಗ, UPSC ಮತ್ತು ಎಲೆಕ್ಷನ್ ಮತ್ತು CAG. ಸೊ ಇದರಲ್ಲಿ ಸರಿಯಾದಂಥ ಉತ್ತರಪ್ಪ ಅಂದ್ರೆ ಆಪ್ಷನ್ ಎ ಆಗುತ್ತೆ, ನೀತಿ ಆಯೋಗ, ಅಥವಾ ಅದನ್ನು ಪ್ಲ್ಯಾನಿಂಗ್ ಕಮಿಷನ್ ಅಂತ ಮೊದಲು ಕರಿತಾ ಇದ್ರು. ನೆಕ್ಸ್ಟ್, ಹೂ ಆ್ಯಕ್ಟ್ ಆ್ಯಸ್ ಅ ಲಿಂಕ್ ಬಿಟ್ವೀನ್ ಪ್ರೆಸಿಡೆಂಟ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ನೋಡ್ರಿ. ಕ್ವಶನ್ ನಂಬರ್ 8, ಹೂ ಆ್ಯಕ್ಟ್ ಹ್ಯಾಸ್ ಅ ಲಿಂಕ್ ಬಿಟ್ವೀನ್ ಪ್ರೆಸಿಡೆಂಟ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಪ್ರೈಮ್ ಮಿನಿಸ್ಟರ್ ಏನಿದಾರಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಯ ಸಭೆಯ ನಡುವಿನ ಸಂಪರ್ಕ ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 9, ಹೂ ಹ್ಯಾಸ್ ಅ ಶಾರ್ಟೆಸ್ಟ್ ಟರ್ಮ್ ಆಫ್ PM ಆಫ್ ಇಂಡಿಯಾ ಅಂತ ಅಂದ್ರೆ ಅತ್ಯಲ್ಪ ಅವಧಿ ಪ್ರಧಾನಿ ಮಂತ್ರಿ ಯಾರಪ್ಪ ಅಂದ್ರೆ ಚರಣ್ ಸಿಂಗ್. ಆಪ್ಷನ್ ಎ ಸರಿಯಾದಂಥ ಉತ್ತರ. ಇವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನಪ್ಪ ಪ್ರಧಾನಮಂತ್ರಿ ಆಗಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ಗೆ 10ಗೆ ಸಂಬಂಧಪಟ್ಟಂತೆ PM ಈಸ್ ಅ ಲೀಡರ್ ಆಫ್ ವಿಚ್ ಹೌಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡ್ರಿ, ರಾಜ್ಯಸಭಾ ಅಥವಾ ಲೋಕಸಭಾ ಅಂತ ಕೇಳಿದ್ದಾರೆ. ಬಟ್ ವೇರ್ PM ಈಸ್ ಅ ಮೆಂಬರ್. ನೋಡ್ರಿ, ಎನಿ ಹೌಸ್ ಅಂದರೆ ಯಾವುದೇ ಲೋಕಸಭೆಯ ಇರ್ಬೋದು ಅಥವಾ ರಾಜ್ಯಸಭೆ, ವೇರ್ PM ಈಸ್ ಮೆಂಬರ್ ಇರ್ತಾರಲ್ಲ ಅಲ್ಲಿ ಲೀಡರ್ ಆಗಿರ್ತಾರೆ ಅಂತ ಕೊಟ್ಟಿರಲಾಗಿದೆ.